ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಸಂಪತ್ ವಂಡಾರು. ಸದನದಲ್ಲಿ ಉತ್ತರ ಕರ್ನಾಟಕ ಭಾಗದ ಕೆಲವೊಂದಿಷ್ಟು ವಿಚಾರಗಳ ಕುರಿತು ಚರ್ಚೆ ಆಗಬೇಕು. ಈ ಕುರಿತಂತೆ ಲಕ್ಷ್ಮಣ್ ಸವದಿ ಅವರು ಮಾತನಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಸಿಎಂ ಹಾಗೇನೆ ಕೆಲವೊಂದಿಷ್ಟು ಸಚಿವರು ಉಪಸ್ಥಿತರಿರಲಿಲ್ಲ. ಹೀಗಾಗಿ ಸದನಕ್ಕೆ ಹಾಜರಾಗಲಿಲ್ಲ ಸಿಎಂ ಹಾಗೇನೆ ಸಚಿವರು. ಇದಕ್ಕೆ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೊರತುಪಡಿಸಿ ಉಳಿದ ಸಚಿವರೆಲ್ಲರೂ ಕೂಡ ಗೈರಾಗಿದ್ರು. ಸಚಿವರ ಗೈರಿಗೆ ಆಕ್ಷೇಪ ವ್ಯಕ್ತಪಡಿಸಿ ಬಿಜೆಪಿ ನಾಯಕರು, ಶಾಸಕರು ಹೊರಬಂದಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಮೇಲೆ ಯಾವುದೇ ಗಂಭೀರತೆ ಇಲ್ಲ ಅಂತೇಳಿ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರ ಸಭಾತ್ಯಾಗಕ್ಕೆ ಕಾಂಗ್ರೆಸ್ ಸದಸ್ಯರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನ ಆಗುತ್ತೆ ಅಂತ ಹೇಳಿದ್ರೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚೆಯನ್ನ ಮಾಡಬೇಕು. ಆದರೆ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳೇ ಇರಲಿಲ್ಲ, ಕೆಲವೊಂದಿಷ್ಟು ಸಚಿವರುಗಳು ಇರಲಿಲ್ಲ. ಇದ್ದಿದ್ದು ಓರ್ವ ಸಚಿವ ಪ್ರಿಯಾಂಕ್ ಖರ್ಗೆ ಮಾತ್ರ. ಲಕ್ಷ್ಮಣ್ ಸವದಿ ಅವರು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಿಜೆಪಿಯವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹಿರಿಯ ಸದಸ್ಯರಿಗೆ ಮನವಿ ಇಬ್ಬರು ಸಚಿವರಿದ್ದೀವಿ, ಸಚಿವರಿದ್ದೀವಿ, ಏನೇ ಸಲಹೆ ಕೊಟ್ಟರು ನಾವು ಕರ್ನಾಟಕವಾಗಿ ಸ್ವೀಕಾರ ಮಾಡಿ ಸಂಬಂಧಪಟ್ಟ ಮನವಿ ಇಲ್ಲ. ನೋಡಿ ಸುನಿಲ್ ಅವರ ಎಲ್ಲರೂ ಹೊರಗೆ ಮೀಟಿಂಗ್ ಮಾಡೋದು ಅಧ್ಯಕ್ಷರೇ ಏನ್ ಮಾತಾಡೋದು ವಾಡಿಗೆ ಮಾತಾಡೋದು ಅಗತ್ಯದಿಂದ ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಇದೆ ಅಲ್ರಿ ಅಧ್ಯಕ್ಷರೇ. ಸುನಿಲ್ ಅವರೇ, ಕರ್ನಾಟಕ ಬಗ್ಗೆ ಸರ್ಕಾರ ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಇದೆ ಅಲ್ಲ, ಈ ತರ ನಡವಳಿಕೆ ಸರ್ ಸಭಾತ್ಯಾಗ ಮಾಡ್ತಾರೆ. ಉತ್ತರ ಕರ್ನಾಟಕ ಚರ್ಚೆ ಮಾಡಬೇಕಾದ್ರೆ ಮಂತ್ರಿಗಳು ಮುನಿಯಂ ಸಾಹೇಬ್ರು ಬಂದ್ರು, ಇಟ್ಟಿಟ್ಟಕ್ಕಲ್ಲ ಸಭಾತ್ಯಾಗ ಅಂದಿದ್ದಾರೆ. ಅಲ್ಲ ಅಷ್ಟಕ್ಕಲ್ಲ ಎದ್ದು ಗೆಲ್ತಿದ್ರಿ. ಮಾನ್ಯ ಅಧ್ಯಕ್ಷರೇ, ಈಗ ಸಭಾತ್ಯಾಗ ಮಾಡೋದು ಈಗ ಸಿದ್ದು ಸವದಿ ಅವರೇ, ಒಂದ್ ನಿಮಿಷ ನಾವೀಗ ಮಾತಾಡ್ತಿದ್ದೀರಿ, ನೀವು ಮಾತಾಡುವಾಗ ನಿಮ್ಮ ಸದಸ್ಯರು ಸಭಾತ್ಯಾಗ ಮಾಡಿದ್ರೆ ಹೇಗೆ ನೋಡಿ. ನೋಡಿ ಇದು ಯಾಕೆಂತ ಹೇಳಿದ್ರೆ ನೀವು ಮಾತಾಡೋಗಳು ಕೂಡ ರಾಜ್ಯಕ್ಕೆ ಪ್ರೇರವಾಗಿ ತಕೊಂಡೋಗಿ ನೀವು ಮಾತಾಡುವಾಗ ನಿಮ್ಮ ಸದಸ್ಯ ಸಭಾತ್ಯಾಗ ಮಾಡದಂತ ಹೇಳಿದಲ್ಲಿ ಅದ್ರ ಉಂಟ. ಆಯ್ತು, ನೀವು ನಿಮ್ಮ ಭಾಷೆ ಒಂದು ಪ್ರಾರಂಭ ಮಾಡಬಾರ್ದಿತ್ತು, ಅದನ್ನು ಸ್ಟಾಪ್ ಮಾಡಬೇಕಿತ್ತು. ಅಧಿಕಾರಿಗಳು ಉತ್ತರ ಕೊಡ್ತೇವೆ. ನಾನು ನಿಮ್ಮ ನೀವು ಪ್ರಾರಂಭ ಮಾಡುವಾಗಲೂ ಕೂಡ ಮಾತಾಡಿದ್ದೀನಿ. ಆವಾಗ ನಾನು ನಿಮ್ಮ ಹತ್ರ ಕೇಳಿದೆ, ನೀವು ಪ್ರಾರಂಭ ಮಾಡುವಲ್ಲಿ ಕೂಡ ಒಬ್ಬರು ಮಂತ್ರಿ ಇಬ್ಬರು ಮಂತ್ರಿ ಇದ್ರು. ಆವಾಗ ನಾನು ನಿಮ್ಮ ಹತ್ರ ಕೇಳಿದೇನು, ಈಗ BR ಪಾಟೀಲ್ ಮಾತಾಡಿ ಬೇರೆ ಮಂತ್ರಿಗಳು ಬಂದ ನಂತರ ನೀವು ಮಾತಾಡ. ಸಂಸತ್ ಅಧಿವೇಶನದಲ್ಲಿ ಸಾಕಷ್ಟು ಕೋಲಾಹಲ, ಗದ್ದಲ ಸೃಷ್ಟಿಯಾದ ಕಾರಣದಿಂದಾಗಿ 14 ಸಂಸದರನ್ನ ಅಮಾನತು ಮಾಡಲಾಗಿದೆ ಎನ್ನುವುದು ಗೊತ್ತಾಗ್ತಾ ಇದೆ. ಕಲಾಪಕ್ಕೆ ಅಡ್ಡಿಪಡಿಸಿದಂತ ಕಾರಣಕ್ಕಾಗಿ ಸಂಸತ್ ಅಧಿವೇಶನದಿಂದ 15 ಮಂದಿ ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ. ಲೋಕಸಭೆಯಿಂದ 14 ಸಂಸದರು, ರಾಜ್ಯಸಭೆಯ ಓರ್ವ ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ. ಕಲಾಪದಲ್ಲಿ ಗದ್ದಲ ಎಬ್ಬಿಸಿದ ಸಂಸದರುಗಳನ್ನ ಅಮಾನತು ಮಾಡಿದ್ದಾರೆ ಸ್ಪೀಕರ್. ಲೋಕಸಭೆ ಸದನದ ಬಾವಿಗಿಳಿದು ಸಂಸದರು ಪ್ರತಿಭಟನೆಯನ್ನ ಮಾಡಿದರು. ಲೋಕಸಭೆ ಕಲಾಪದ ವೇಳೆ ಭದ್ರತಾ ಲೋಪ ಏನಾಗಿತ್ತು, ಭದ್ರತಾ ಲೋಪದ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ವಿರೋಧ ಪಕ್ಷದವರು ಕೇಳ್ಕೊಂಡಿದ್ರು. ಈ ಒಂದು ವಿಚಾರಕ್ಕಾಗಿ ಸಾಕಷ್ಟು ಗದ್ದಲವೇ ನಡೆದು ಹೋಯಿತು. ಈ ಒಂದು ಕಾರಣಕ್ಕಾಗಿ 15 ಸಂಸದರನ್ನು ಏನು ಅಧಿವೇಶನ ಮುಗಿಯೋ ತನಕ ಇವರನ್ನ ಅಮಾನತು ಮಾಡಿ ಸ್ಪೀಕರ್ ಆದೇಶವನ್ನು ಹೊರಡಿಸಿದ್ದಾರೆ. ಲೋಕಸಭೆಯಿಂದ 14 ಮಂದಿ, ಹಾಗೆಯೇ ರಾಜ್ಯಸಭೆಯಿಂದ ಓರ್ವ ಸಂಸದನನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಸ್ಪೀಕರ್. ಕಲಾಪದಲ್ಲಿ ಗದ್ದಲ ಎಬ್ಬಿಸಿದ್ರು. ಇವರಿಂದ ಯಾವುದೇ ವಿಚಾರ ಚರ್ಚೆ ಆಗೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಲೋಕಸಭೆ ಸದನದ ಬಾವಿಗಿಳಿದು ಇವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈ ಒಂದು ಕಾರಣದಿಂದಾಗಿ ಭದ್ರತಾ ಲೋಪದ ಬಗ್ಗೆ ಗದ್ದಲವನ್ನು ಮಾಡಿದ ಕಾರಣಕ್ಕಾಗಿ ಅಮಾನತು ಮಾಡಲಾಗಿದೆ.
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.